ಆ ಕಮಿಷನ್ ಅಲ್ಲಾಸೆ ಓದ್ತಾರೆ, ಫ್ಲೆಕ್ಸ್ಗಳು ರಾರಾಜ್ತವೆ. ಅವ್ರಿಗೇನ್ ಕಣ್ ಕಾಣೋದಿಲ್ವ? ಅವ್ರಿಗೆ ಸುಮಾರು 25ರಿಂದ 30 MRP ಶಾಪ್ಗಳು, ವೈನ್ ಸ್ಟೋರ್ಗಳು ಇಂಥವೆಲ್ಲ ಅವಕಾಶ ಮಾಡಿ ಓಪನ್ ಮಾಡಿಕೊಡ್ತಾರೆ. ಅದು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಅದು ಲೂಟಿ ಡಿಪಾರ್ಟ್ಮೆಂಟ್. ಆ ಗೊಣೆ ನಾಯಕ ಹೇಳಿದ ಮೇಲೆ ಅವ್ರು ಕುಡಿ ಅಂದ್ರೆ ಕೊಡ್ತಾರೆ, ಕೊಡಬೇಡ ಅಂದ್ರೆ ಕೊಡೋದಿಲ್ಲ. ನಿಮ್ಗೆ ಹೆಚ್ಚು ಕಮ್ಮಿ ಆದ್ರೆ ಯಾವನು ಬರೋದಿಲ್ಲ. ಯಾವ ಹೋಟ್ಲ್ ಅವ್ರ ಹತ್ರ ವಸೂಲಿ ಮಾಡ್ಕೊಂಡು, ಆ ಬೇಕರಿ ಹತ್ರ ವಸೂಲಿ ಮಾಡ್ಕೊಂಡು, ಆ ಫೀಜಿನ ಹತ್ರ ವಸೂಲಿ ಮಾಡ್ಕೊಂಡು, ಆ ಮನೆ ಕಟ್ಟೋರ ಹತ್ರ ವಸೂಲಿ ಮಾಡ್ಕೊಂಡು, ದೊಡ್ಡ ದೊಡ್ಡ ಬಿಲ್ಡರ್ಗಳ ಹತ್ರ ಈ ಪುಣ್ಯದ ಕೆಲಸ ನಮಗ್ ಬೇಡಪ್ಪ. ಯಾವ ಅಧಿಕಾರಿನೂ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಕ್ಕೆ ಇಷ್ಟಪಡ್ತಾ ಇಲ್ಲ. ಬೇಕು ಅಂದ್ರೆ ಇಲ್ಲ ಮಾರಮ್ಮನ ಬಗಲುಂಟೆ ಮಾರಮ್ಮನ ದೇವಸ್ಥಾನ, ಇಲ್ಲ ನೆಲೆ ಮಹೇಶ್ವರನ ದೇವಸ್ಥಾನ ಮುಂದೆ ಬರ್ಲಿ, ಹಳ್ಳಿ ಹೆಸರು ಮಾಡ್ಕೊಂಡು ಇವತ್ತು ಜನಗಳಿಗೆ ಟೋಪಿ ಹಾಕಕ್ ಮಾಡ್ತಾ ಇದ್ದೀರಾ. ಇವು ಹೆಚ್ಚು ಕಮ್ಮಿ ಆದ್ರೆ ಅವರೇ ಜವಾಬ್ದಾರ ಆಗ್ತಾರೆ. ಕಳೆದ 9 ದಿವಸದಿಂದ ಮೈಸೂರು ವಿಖ್ಯಾತ ದಸರಾ ಹಬ್ಬದ ಪ್ರಯುಕ್ತ ನಮ್ಮ ಭಾರತ ದೇಶ, ವಿದೇಶ ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಹಳ ಸಡಗರ, ಸಂಭ್ರಮದಿಂದ, ವಿಜೃಂಭಣೆಯಿಂದ ನಮ್ಮ ಭಾರತ ದೇಶದಲ್ಲಿ ಎಷ್ಟು ದೇವಸ್ಥಾನಗಳಿದೋ ಅಷ್ಟು ದೇವಸ್ಥಾನಗಳಲ್ಲಿ ಈ ಕಳೆದ 9 ದಿವಸ 10 ದಿವಸದಿಂದ ಒಂಥರ ಹೆಂಗಾಗಿದೆ ಎಲ್ಲ ನೋಡೋಕ್ಕೆ ಕಣ್ಣು ತುಂಬ್ಕೊಳಕ್ಕೆ 2 ಕಣ್ಣು ಸಾಲ್ತಾ ಇಲ್ಲ. ಆ ಥರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನವರಾತ್ರಿ ಪ್ರಯುಕ್ತ ಅಂಥ ಆಚರಣೆಗಳು ನಡೀತಾ ಇದ್ದಾವೆ. ಅದರಲ್ಲಿಗೆ ಇವತ್ತು ನಮ್ಮ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಜಾರಳ್ಳಿ ಕ್ರಾಸು, 8ನೇ ಮೈಲಿ, ಹೆಸರುಘಟ್ಟ ರೋಡು ಮತ್ತು ಸಪ್ತಗಿರಿ ಸರ್ಕಲ್ಲು, ಚಿಕ್ಕಬಣ್ಣಾವರ, ಸೀಡದಳ್ಳಿ ರೋಡು, ಆ ರೋಡಲ್ಲಿ ಇವತ್ತು ದಸರಾ ಜೊತೆಗೆ ಮಹಾತ್ಮ ಗಾಂಧಿ ಜಯಂತಿ, ಅಂಥ ಜಯಂತಿ, ಅಂಥ ನಮ್ಮ ನಾಡ ಹಬ್ಬದಲ್ಲಿ ಇವತ್ತು ಒಂದು ಸೀಡದಳ್ಳಿ ರೋಡಲ್ಲಿ ಈ ಕ್ಷೇತ್ರದ ಮುಖ್ಯಮಂತ್ರಿ ಒಬ್ರು ಇದ್ದಾರಲ್ಲಪ್ಪ, ಆ ಮುಖ್ಯಮಂತ್ರಿ ಹೋಗಿ ಬಾರ್, ಡೇ ಆ್ಯಂಡ್ ನೈಟ್ ಅಟ್ಯಾಚ್ಡ್ ಬಾರ್ ಆ್ಯಂಡ್ ರೆಸ್ಟೋರೆಂಟು ಅಂಥದ್ದು ಇವತ್ತು MRP ಶಾಪು ಸಮೇತ ಅದನ್ನು MRP ಶಾಪು, ಕಿಚನ್ನು, ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂತ ಓಪನ್ ಮಾಡಿದ್ದಾರೆ. ಆ ಓಪನ್ ಮಾಡೋಕ್ಕೆ ಅದನ್ನು ಕಳೆದ 8 ದಿವಸದಿಂದ ಆ ಫ್ಲೆಕ್ಸ್ ಹಾಕಿದ್ದಾರೆ. 8 ದಿವಸದಿಂದ ಇಂಥ ನಮ್ಮ ನಾಡ ಹಬ್ಬದಲ್ಲಿ ಅದು ನೋಡೋಕ್ಕೆ, ಆ ನಾಡ ಹಬ್ಬ ನೋಡೋಕ್ಕೆ 2 ಕಣ್ಣು ಸಾಲಲ್ಲ ನಮ್ಮ ಎಲ್ಲ ಇವತ್ತು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ. ಅದು ಅಂಥದ್ರಲ್ಲಿ ಎಲ್ಲ ಈ ರೋಡ್ಗಳಲ್ಲಿ ಇವತ್ತು ಆ ಫ್ಲೆಕ್ಸ್ಗಳು ರಾರಾಜ್ತವೆ ಅಂತ. ಇದು ಈ ಕ್ಷೇತ್ರ ನಮ್ಮ BBMPಯವರು ಆ ಕಮಿಷನ್ರು ಅಲ್ಲಾಸೆ ಓದ್ತಾರೆ. ನಮ್ಮ ಏನು ಇವತ್ತು ನಾರ್ತು ಕಮಿಷನ್ ಅಂತ ಇದ್ದಾರಲ್ಲ, ಮೊನ್ನೆಲ್ಲ 1ನೇ ತಾರೀಕು 2ನೇ ತಾರೀಕು ಬಂದಿದ್ದಾರೆ, ನೋಡ್ಕೊಂಡು ಹೋಗಿದ್ದಾರೆ. ಅವ್ರಿಗೇನು ಕಣ್ಣು ಕಾಣೋದಿಲ್ವ? ಅವ್ರಿಗೆ ನಮ್ಮ BBMP ಇಂಜಿನಿಯರ್ಗಳಿಗೇನು ಅವ್ರಿಗೆ ಏನಾಗಿ ಅವ್ರಿಗೇನು ಗೊತ್ತಾಗ್ತಾ ಇಲ್ವ? ಇವು ಯಾವುದನ್ನ ಬೇರೆ ಇಂಥವಕ್ಕೊಂದು ಎಷ್ಟು ತೊಂದರೆ ಕೊಡ್ತಾರೆ. ಇಂಥ ನಾಡ ಹಬ್ಬದಲ್ಲಿ ಹೋಗಿ ದೊಡ್ಡದಾಗಿ ಅವನ್ನ ಫ್ಲೆಕ್ಸ್ಗಳು ಹಾಕ್ಕೊಂಡು ಈ ಥರ ಮಾಡಿ ಈ ಥರ ಕ್ಷೇತ್ರದಲ್ಲಿ ಮಾಡಿಕೊಟ್ಟಿದ್ದಾರೆ. ಅದನ್ನ ದಯಮಾಡಿ ಇವರು ನಮ್ಮ ಝೋನಲ್ ಕಮಿಷನರ್ಗಳು ಇರ್ಬೋದು, ನಮ್ಮ ಜಾಯಿಂಟ್ ಕಮಿಷನರು, ಚೀಫ್ ಇಂಜಿನಿಯರ್ಗಳು, ಎಕ್ಸಿಕ್ಯೂಟಿವ್ ಇಂಜಿನಿಯರು, ಇವ್ರಿಗೆಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟವರು, ಇವ್ರಿಗೇನು ಇನ್ನೇನು ಅಂತ ಹೇಳೋಣ ನಾವು? ಅವ್ರು ಯಾಕೆ ಈ ಥರ ಹಿಂಗೆ ಸರ್ಕಾರದ ಸಂಬಳಗಳು ಇವತ್ತು ಸಾರ್ವಜನಿಕರ ಸಂಬಳ ತಗೊಂಡು ಅವ್ರಿಗೇನು ಇದು ಅರ್ಥ ಆಗ್ತಾ ಇಲ್ವಾ? ಏನಕ್ಕೆ ಅವರು ಸಾರ್ವಜನಿಕರ ಸಂಬಳ ಕೊಡೋದು, ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋದು ಏನಕ್ಕೋಸ್ಕರ ಇವ್ರಿಗೆ? ಇಂಥ ಕೆಲಸ ಮಾಡಿ ಇದು ಮಾಡ್ತಾ ಇದ್ದಾರೆ. ಜೊತೆಗೆ ಟ್ರೇಡಿಂಗ್ ಇವತ್ತು ಅಲ್ಲಿ ಮಾಡಿದಾರಲ್ಲ, ಬೇರೆ ಸಣ್ಣ ಪುಟ್ಟ ಅಂಗಡಿಯರಿಗೆ ನಿಮ್ಮ 40 ಅಡಿ ಬೇಕು, ಇಷ್ಟಡಿ ಬೇಕು, ಅಷ್ಟಡಿ ಬೇಕು ಅಂತ ರಿಜೆಕ್ಟ್ ಮಾಡಿ ಕಳಿಸ್ತಾರೆ. ಯಾರು? ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟವರು, HO MOH. ಇಲ್ಲಿ ಈ ಕ್ಷೇತ್ರದಲ್ಲಿ ಕಳೆದ 2.5 ವರ್ಷದಿಂದ ಈಚೆಗೆ ಸುಮಾರು 25ರಿಂದ 30 MRP ಶಾಪ್ಗಳು, ಇವತ್ತು ವೈನ್ ಸ್ಟೋರ್ಗಳು ಇಂಥವೆಲ್ಲ ಅವಕಾಶ ಮಾಡಿ ಓಪನ್ ಮಾಡಿಕೊಡ್ತಾರೆ. ಎಲ್ಲಿ ಅವ್ರ ಅರ್ಜಿ ಬೇರೆ ಸಣ್ಣ ಪುಟ್ಟ ಅಂಗಡಿ ಕೊಡಲಿ, ನಿಮ್ಮ 40 ಅಡಿ ಇಲ್ಲ ಅಂತ ರಿಜೆಕ್ಟ್ ಮಾಡ್ತಾರೆ. ಈಗ ಇವೆಲ್ಲ 40 ಅಡಿಗೆ ಮಾಡಿದಾರಾ? ಎಕ್ಸೈಜ್ನವರು, ಎಕ್ಸೈಜ್ ಡಿಪಾರ್ಟ್ಮೆಂಟು ಅಂದರೆ ಅದು ಲೂಟಿ ಡಿಪಾರ್ಟ್ಮೆಂಟು. ಏನು ಅವ್ರಿಗೇನು ಸಾರ್ವಜನಿಕರಿಗೆ ಏನು ಸಹಾಯ ಮಾಡ್ತಾರೆ? ಈ ಥರ ಬಂದು ಅಲ್ಲಿ ಹೆಲ್ತ್ನವರು ಅವ್ರು ಹೇಗಿದ್ದಾರೆ ಅಂತಂದರೆ
ಅಲ್ಲಿಂದ ಯಾರೊಬ್ಬ ಗೊನೆ ನಾಯಕನು ಹೇಳತಕ್ಕ ಯಾರಿಗೂ ಅದನ್ನು ಪರ್ಮಿಷನ್ನು ಕೊಡಲ್ಲ. ಆ ಗೊನೆ ನಾಯಕ ಹೇಳಿದ ಮೇಲೆ ಅವರು ಕುಡಿ ಅಂದರೆ ಕೊಡ್ತಾರೆ, ಕೊಡಬೇಡ ಅಂದರೆ ಕೊಡೋದಿಲ್ಲ. ಇಂಥವೇ ಆ ಗೊನೆ ನಾಯಕನಿಂದನೇ ಏನು ಸ್ಯಾನಿಟ್ರಿ ಕಟ್ ಮಾಡಿದ್ರೆ ಮಾಡಬೇಕು, ಸ್ಯಾನಿಟ್ರಿ ಕಲೆಕ್ಷನ್ ಕೊಡಿದ್ರೆ ಕೊಡಬೇಕು, ಎಲೆಕ್ಟ್ರಿಕ್ ಕಟ್ ಮಾಡ್ತಾರೆ, ಆ ಗೊನೆ ನಾಯಕನ ಅಪ್ಪಣೆ ಬರೋವರೆಗೂ ಈ ಕಟ್ ಮಾಡಿದ್ರೆ ಕಟ್ ಮಾಡ್ತಾರೆ, ಕನೆಕ್ಷನ್ ಕೊಡಿದ್ರೆ ಕೊಡ್ತಾರೆ. ಈ ಥರ ಕಾನ್ಸ್ಟಿಟ್ಯೂನ್ಸಿ ಒಳಗೆ ನಮಗೆ ಇಲ್ಲಿ ನಡೀತಾ ಇದ್ದಾವೆ. ಇವರು MH ಹೆಲ್ತ್ ಡಿಪಾರ್ಟ್ಮೆಂಟು ಹೆಂಗೆ ಕೊಟ್ಟರು ಅವರು? ಯಾಕೆ ಅಲ್ಲಿಂದ ಗೊನೆ ನಾಯಕಂದ ಹೇಳತಕ್ಕನೋ ಹೇಳಿದ್ದ ಅವ್ರು ನೀವು ಕೊಡೋಂಗಿಲ್ಲ, ಅಲ್ಲಿ ಫುಲ್ಫಿಲ್ ಆದಮೇಲೆ ಬಂದು ಇವರು ಪರ್ಮಿಷನ್ ಕೊಡೋದು. ಈ ಥರ ಈ ಕಾನ್ಸ್ಟಿಟ್ಯೂನ್ಸಿ ಒಳಗೆ ಸುಮಾರುಗಳು 40 ಅಡಿ ರೋಡ್ ಅಂತ ಸರ್ಕಾರದ ಆದೇಶ ಇದೆ. ಆ 40 ಅಡಿ ಬರ್ತದಾ? ಇಂಥವು ಇನ್ನೂ ಬೇರೆ ಬೇರೆವೆಲ್ಲ ಇದ್ದಾವೆ. ಇವು ಅಧಿಕಾರಿಗಳು ನಾನು ಸಾಕಷ್ಟು ಸರಿ ಅಧಿಕಾರಿ ಹೇಳ್ತಾ ಇದ್ದೀನಿ, ನಿಮ್ಗೆ ಹೆಚ್ಚು ಕಮ್ಮಿ ಆದರೆ ಯಾವನೂ ಬರೋದಿಲ್ಲ, ಯಾರು ರಾಜಕೀಯ ಗುಣನಾಯಕನು ನಿಮಗೆ ಬರಲ್ಲ. ನೀವು ಏನು ಸರ್ಕಾರದ ಆದೇಶ ಇದೆ ಅದನ್ನು ಪಾಲನೆ ಮಾಡೋದು ನೋಡಿ ಅಂತ ಹಲವಾರು ಬಾರಿ ನಾನು ಹೇಳ್ತಾ ಇದ್ದೀನಿ. ಇವರು ಇಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆಂದರೆ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಹಿಂದೆ, ನಮ್ಮ ಸಾರು ನಮ್ಮ ಕ್ಷೇತ್ರದ ಮತದಾರ ಬಂಧುಗಳಿಗೆ ಇವೆಲ್ಲ ಅರ್ಥ ಆಗಲಿ ಇವತ್ತು ಅಂತ ಇದನ್ನು ನಾನು ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇದನ್ನು ನಾನು ಈ ಕ್ಷೇತ್ರದಾಗೆ ನಾನು ಯಾವುದೇ ಥರ ನಾನು ವೈಯಕ್ತಿಕ ಆಗಲಿ ಇಲ್ಲ, ನಾನಿದ್ದಾಗ MI ಲೇಔಟಲ್ಲಿ ಯಾರೋ ಸಣ್ಣ ಪುಟ್ಟ ಕ್ರಿಕೆಟ್ ಆಡೋ ಮಕ್ಳುಗಳು, ಸ್ಕೂಲ್ ಮಕ್ಳುಗಳು, ಅಕ್ಕಪಕ್ಕ ಮಕ್ಕಳು ಆಟ ಆಡೋಕ್ಕೆ ಅಂತ MI ಗ್ರೌಂಡ್ ಇದೆ. ಇವರು ದೊಡ್ಡ ಮಟ್ಟದಲ್ಲಿ DGಗಳು ಹಾಕ್ಕೊಂಡು ಇವ್ರನ್ನ ಎಲ್ಲ ವಸೂಲಿಗಳು ಮಾಡ್ಕೊಂಡು ಪುಣ್ಯದ ಕೆಲಸ ಮಾಡಿರಂತೆ. ಪುಣ್ಯದ ಕೆಲಸ ಮಾಡೋಕ್ಕೆ ನಮ್ಗಳಿಗೆಲ್ಲ ಇದಿಲ್ಲಿ ಯೋಗ್ಯತೆ ಇಲ್ವಂತೆ, ಪುಣ್ಯದ ಕೆಲಸ ಮಾಡ್ತಾವ್ರಂತೆ. ಈ ಪುಣ್ಯದ ಕೆಲಸ ನಮಗೆ ಬೇಡಪ್ಪ. ಇಂಥ ಪುಣ್ಯದ ಕೆಲಸ ಯಾವ ಪುಣ್ಯದ ಕೆಲಸ? ಯಾವ ಹೋಟ್ಲವ್ರ ಹತ್ರ ವಸೂಲಿ ಮಾಡ್ಕೊಂಡು, ಆ ಬೇಕ್ರಿ ಹತ್ರ ವಸೂಲಿ ಮಾಡ್ಕೊಂಡು, ಆ PGನ ಹತ್ರ ವಸೂಲಿ ಮಾಡ್ಕೊಂಡು, ಆ ಮನೆ ಕಟ್ಟೋರ ಹತ್ರ ವಸೂಲಿ ಮಾಡ್ಕೊಂಡು, ದೊಡ್ಡ ಬಿಲ್ಡರ್ಗಳ ಹತ್ರ, ಬಿಲ್ಡರೆಲ್ಲ ಕತೆ ಮುಗಿತು ಬಿಡಿ, ಬಿಲ್ಡರ್ಗಳದ್ದು ಇಲ್ಲ, ಅಂಥವ್ರ ವಸೂಲಿ ಮಾಡ್ಕೊಂಡು ಎಲ್ಲೆಲ್ಲಿ ದೊಡ್ಡ ಮನೆ ಅವೆ, ಎಲ್ಲೆಲ್ಲಿ ಅಪಾರ್ಟ್ಮೆಂಟ್ ಅವೆ, ಎಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ಗಳು, ಇಂಜಿನಿಯರ್ ಡಿಪಾರ್ಟ್ಮೆಂಟ್ಗಳು, ಹೆಲ್ತ್ ಡಿಪಾರ್ಟ್ಮೆಂಟ್ಗಳು, ಎಕ್ಸೈಸ್ ಡಿಪಾರ್ಟ್ಮೆಂಟ್ಗಳು ಇವ್ರವೆಲ್ಲ ವಸೂಲಿ ಮಾಡ್ಕೊಂಡು ಆ ಪುಣ್ಯದ ಕೆಲಸ ಮಾಡ್ತಾರಂತೆ. ಅವ್ರು ನೋಡಿ ನಮ್ಗಳಿಗೆಲ್ಲ ತಡ್ಕೊಳಕ್ಕಾಗಲ್ವಂತೆ. ಅಂಥ ಪುಣ್ಯದ ಕೆಲಸ ನನಗೆ ಬೇಡ. ಇದರ ಜೊತೆಯಲ್ಲಿ ಅಧಿಕಾರಿಗಳು ಇಡೀ ಕ್ಷೇತ್ರದಲ್ಲಿ ಯಾವ ಅಧಿಕಾರಿಯೂ ಈ ಕ್ಷೇತ್ರದಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟಪಡ್ತಾ ಇಲ್ಲ. ಇವೆಲ್ಲ ಕಲೆಕ್ಟರ್ ಆಗಿರ್ಬೇಕು ಅಂದರೆ ಅವ್ರಿಗೆ ಯಾರು ಅಧಿಕಾರಿಗಳನ್ನ ಹೇಳಿದ್ರೆ ಯಾರು ಯಾವುದಿಗೆ ಇವತ್ತು ಎಲ್ಲ ವಾರ್ಡ್ಗಳಲ್ಲೂ AEಗಳಿಲ್ಲ, AW ಇಲ್ಲ, ಬೇರೆ ಬೇರೆ ಇಲಾಖೆಯಲ್ಲಿ ಯಾರೂ ಅಧಿಕಾರಿಗಳು ಇಲ್ಲಿ ಬಂದು ಕೆಲಸ ಮಾಡ್ತಾ ಇಲ್ಲ. ಯಾಕೆ ಈ ಹಿಂಸೆ ಕೊಟ್ಟರೆ ಯಾರು ಮಾಡ್ತಾರೆ? ಅವರು ಅಧಿಕಾರಿಗಳು ಕೆಲಸ ಏನು ಮಾಡೋ, ರೋಡು, ಮೋರು, ನೀರು, ಎಲೆಕ್ಟ್ರಿಕ್ ಅಂಥವ್ರು ಈ ಕೆಲಸಗಳು ಅವ್ರವ್ರು ಮಾಡ್ತಾರೆ. ಅದನ್ನು ಈ ಕಲೆಕ್ಟ್ರಾಗಿ ಕೆಲಸ ಮಾಡಿದ್ರೆ ಯಾರು ಮಾಡ್ತಾರೆ? ಅವೆಲ್ಲ ನನ್ನ ಹತ್ರವೇ ಎಲ್ಲೆಲ್ಲಿ ಇವೆಲ್ಲ ಇಷ್ಟು ಹೇಳಿದ್ದೀನಲ್ಲ, ಇದನ್ನು ಯಾವ್ಯಾವ್ದಿಗೆ ಫೋನ್ಪೇ ಮಾಡೋರೆ, ಯಾವ್ಯಾವ್ದು ಗೂಗಲ್ ಪೇ ಮಾಡಿದ್ದಾರೆ, ಇವೆಲ್ಲ ಡಾಕ್ಯುಮೆಂಟ್ ನನ್ನ ಹತ್ರ ಇದ್ದಾವೆ. ಅದು ಬರಲಿ. ಇದನ್ನು ಬೇಕು ಅಂದರೆ ಇಲ್ಲ ಬಗಲಗುಂಟೆ ಮಾರಮ್ಮನ ದೇವಸ್ಥಾನ, ಇಲ್ಲ ನೆಲಮಹೇಶ್ವರಮ್ಮ ದೇವಸ್ಥಾನ ಮುಂದೆ ಬರಲಿ, ಸಾರ್ವಜನಿಕರು ನಾನು ಮುಂದೆ ಇಡ್ತೀನಿ. ಗೊತ್ತಾಯ್ತಾ? ಈ ಥರ ಎಲ್ಲ ಈ ಕ್ಷೇತ್ರದಲ್ಲಿ ಇಷ್ಟು ನಡೀತದೆ. ಇದಿಷ್ಟೇ ಅಲ್ಲ, ಇವತ್ತು ಆ ಯಜ್ಞಳ್ಳಿಯಲ್ಲಿ ಯಾರ್ದೋ ಜಮೀನು ಹೋಗಿ ಮುಖ್ಯಮಂತ್ರಿ ಅಳಿನ ಹೆಸ್ರಿಗೆ ಮಾಡ್ಕೊಂಡು ಇವತ್ತು ಜನಗಳಿಗೆ ಟೋಪಿ ಹಾಕಕ್ಕೆ ಮಾಡ್ತಾ ಇದ್ದೀರಾ? ಆ ಕೇಸ್ ಇದ್ದಾಗ ಹೋಗಿ ಆ ಕೇಸ್ ಇದ್ದಂಗೆ ಹೋಗಿ ಅವತ್ತೇ ರಿಜಿಸ್ಟ್ರ್ ಮಾಡ್ಕೊಂಡು ಅದನ್ನು ಖಾತೆ ಮಾಡಿಸ್ಕೊಂಡು ಇವೆಲ್ಲ ಮಾಡ್ತಾಯಿದ್ರಿ. ಇವತ್ತು ನಿಮ್ಮ ಮುಖೇನ ಇವತ್ತು ಕ್ಷೇತ್ರದ ಮತದಾರ ಬಂಧುಗಳಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ, ಮುಂದೊಂದು ದಿನ ಆ ಸೈಟ್ಗೆ ಏನಾದರೂ ಅಡ್ವಾನ್ಸ್ ಕೊಟ್ಟು ನೀವೇನೋ ಅದಕ್ಕೇನೋ ಕಮಿಟ್ ಮಾಡ್ಕೊಂಡ್ರೆ ನೋಡಿ ಭಾಳ ತೊಂದರೆ ಆಗ್ತದೆ. ಅದನ್ನು ಅಷ್ಟು ಸುಲಭವಾಗಿ ಇದು ಮುಗಿಯೋದಲ್ಲ ಈ ಜಾಗ. ಏಕೆಂದರೆ ಅದಕ್ಕೆ ಅದು ಏನು ಕಳೆದ 1 ವರ್ಷದ ಹಿಂದೆ ಅವರು ಇದು ಮಾಡ್ಕೊಂಡವ್ರೆ. ನಮಗೆ ಇವೆಲ್ಲ ಗೊತ್ತಿರಲಿಲ್ಲ ಪಾಪ. ಸುಮಾರು ಅವಾಗ ಒಂದು 25 ಜನ ಅಡ್ವಾನ್ಸ್ ಕೊಟ್ಟರು ಬಂದು ನಮ್ಮ ಮನೆ ಹತ್ರ ಆಫೀಸ್ ಹತ್ರ ಬಂದು ಹೇಳಿ ಪಾಪ ಅವ್ರು ಕಣ್ಣೀರ ಕೈ ತೊಳಿತಾರೆ. ಅಂದ್ರೆ ಇತ್ತೀಚೆಗೆ ಜನಗಳ ಹತ್ರ ಅಡ್ವಾನ್ಸ್ಗಳು ತಗೊಳಕ್ಕೆ ಹೋಗ್ತಾರೆ. ಇವು ಹೆಚ್ಚು ಕಮ್ಮಿ ಆದರೆ ಅವರೇ ಜವಾಬ್ದಾರ ಆಗ್ತಾರೆ. ನಾನು ಇಷ್ಟು ಯಾಕೆಂದರೆ ಕ್ಷೇತ್ರದವ್ರಿಗೆ ಯಾರು ಅನ್ಯಾಯ ಆಗಬಾರ್ದು. ಇಲ್ಲೇ ನನಗೇನು ವೈಯಕ್ತಿಕ ಏನಿಲ್ಲ ಇದರಿಂದ ನನಗೇನು ಇಲ್ಲ. ಅದು ಕ್ಷೇತ್ರದವ್ರಿಗೆ ಯಾರಿಗೂ ತೊಂದರೆ ಆಗಬಾರ್ದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಈ ಕ್ಷೇತ್ರದಲ್ಲಿ ದಯಮಾಡಿ ಇವತ್ತು ಎಲ್ಲ ಮತ ಬಂದವರಿಗೆ ನಾನು ಯಾಕೆ ಇದು ವಿಚಾರಗಳು ನಾನು ಗಮನಕ್ಕೆ ತರ್ತಾ ಇದ್ದೀನಿ ಅಂದರೆ ಇವೆಲ್ಲ ನಮ್ಮ ಮತದಾರ ಬಂಧುಗಳಿಗೆ ಅವ್ರ ಗಮನಕ್ಕೆ ಇರಲಿ. ಯಾಕೆಂದರೆ ಇವೆಲ್ಲ ಏನೇನು ನಡೀತವೆ ಅಂತ ತಾವು ನೋಡಬೇಕು. ಇವತ್ತು ಹೆಸರುಘಟ್ಟ ರೋಡಾಗ ಓದ್ತಾ ಇದ್ದರೆ ಅವೇನು ಫ್ಲೆಕ್ಸ್ಗಳು ಎಷ್ಟು ದಿವಸದಿಂದ ಇದ್ದಾವೆ ತಾವು ಗಮನಿಸಬೇಕು. ಇಷ್ಟು ಹೇಳ್ತಾ ನಾವು ಯಾವತ್ತೂ ನಾವು ಈ ಪುಣ್ಯದ ಕೆಲಸ ಮಾಡ್ತೀರಿ ಅಂತ ಹೇಳಿದ್ರಲ್ಲ, ನಾವು ಈ ಕ್ಷೇತ್ರಕ್ಕೆ ಸುಮಾರು ನನ್ನ ವೈಯಕ್ತಿಕವಾಗಿ
ಸುಮಾರು ಒಂದು 75 ದೇವಸ್ಥಾನಗಳಿಗೆ ನಾನು ವೈಯಕ್ತಿಕವಾಗಿ ನಾನು ಸಂದಾಯ ಮಾಡಿದ್ದೀನಿ ಮತ್ತು ಬೇರೆ ಬೇರೆ ಡಿಪಾರ್ಟ್ಮೆಂಟಿಂದನೂ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀನಿ. ನಿಮ್ಮ ಏರಿಯಾದಲ್ಲಿ ಯಾವ ದೇವಸ್ಥಾನಗಳಿದ್ರೆ ನೀವು ಗೊತ್ತಾಗ್ತದೆ, ಕೇಳಿ ನೋಡ್ರಿ. ಅಷ್ಟು ನಾನು ಶಕ್ತಿ ಮೀರಿ ಏನು ಮಾಡಬೇಕು, ನಾನು ವೈಯಕ್ತಿಕ ಇದ್ರೆ ಕೊಡಬೇಕು, ಇಲ್ಲ ಅಂದ್ರೆ ಸುಮ್ಮನಿರ್ಬೇಕು. ಅದು ಬಿಟ್ಬಿಟ್ಟು ಇಂಥ ಕೆಲಸ ಎಲ್ಲ ಮಾಡಿ ಅವರೆಲ್ಲ ಅವರು ಯಾಕ್ರಪ್ಪ ಕೊಡ್ತೀರಿ ಅಂತೇಳಿದ್ರೆ, ಅಯ್ಯೋ ನಾವು ಏನು ಸರ್ ಮಾಡೋದು, ನಾವು ಹಾಳಾಗೋಗ್ಲಿ ಅಂತ ಬಿಸಾಕಿದ್ದೀವಿ ಅಂತ ಅವ್ರು ಪಾಪ ಭಯ ಬೀಳ್ತಾರೆ. ಅವ್ರ ಹೆಸರು ಹೇಳೋಣ ಅಂತಂದರೆ ಬೇಡ, ಅವ್ರು ಮತ್ತೆ ಇನ್ನೂ ತೊಂದರೆಗಳಾಗ್ತವೆ. ಅದಿರಲಿ, ಟೈಮ್ ಬಂದಾಗ ಎಲ್ಲಿ ಹೇಳ್ಬೇಕು ಹೇಳ್ತೀನಿ ಅಂತ ಹೇಳ್ತಾ ನನ್ನ ಎಲ್ಲ ಮತದಾರ ಬಂಧುಗಳಿಗೆ ನಮಸ್ಕಾರ ಮಾಡ್ತೀನಿ.